ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಣ್ಣು ಮುಚ್ಚಿ ಕಣ್ಣು ತೆಗೆಸಲಿ ಭಾನುವಾರ ಬಂದೇ ಬಿಡ್ತು. ಹಾಗಿದ್ರೆ ವೀಕೆಂಡ್ ಸ್ಪೆಷಲ್ ವಾಕ್ಯಕ್ಕೆ ಎಲ್ಲ ರೆಡಿನಾ? ಬನ್ನಿ ವಾಕ್ಯದ ಕಡೆ ಹೋಗೋಣ. ಇವತ್ತಿನ ವಾಕ್ಯ ಯೋಹಾನನ ಗ್ರಂಥದಿಂದ ಅಧ್ಯಾಯ 8 ವಚನ 3-11. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು. ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಯೇಸುವಾದರೋ ಬಗ್ಗಿಕೊಂಡು ಬೆರಳಿನಿಂದ ಮಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು. ಬಂದವರಾದರೋ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು. ಆಗ ಯೇಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲನ್ನು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು. ಇದನ್ನು ಕೇಳಿದೆ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು. ಕೊನೆಗೆ ಅಲ್ಲಿ ಉಳಿದವರೆಂದರೆ ಯೇಸು ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು. ಆಗ ಯೇಸು ತಲೆ ಎತ್ತಿ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು. ಅವಳು, ಇಲ್ಲ ಸ್ವಾಮಿ ಎಂದಳು. ಯೇಸು ಅವಳಿಗೆ, ನಾನು ನಿನಗೆ ಶಿಕ್ಷಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು. ಡೋನರ್ಗಳೇ, ನಿಮಗೆ ನೆನಪಿದ್ರೆ ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂದು ಮಾತು ಹೇಳ್ತಿದ್ವಿ. ಯಾರಾದರೂ ನಮ್ಗೆ ಹಿಂಗೆ ತೋರಿಸಿದ್ರೆ, ನೀನು ನನ್ನ ಒಂದು ಬೇಳಲ್ಲಿ ಹಿಂಗೆ ತೋರಿಸಿದ್ರೆ ಇನ್ನು 3 ಬೇಳು ನಿನ್ನ ತೋರಿಸುತ್ತೆ, ಜ್ಞಾಪಕ ಇರಲಿ. ಆಗ ನಾವು ಹುಡುಗಾಟಕ್ಕೋ ಅಥವಾ ಏನೋ ಗೊತ್ತಿಲ್ಲದೇನೋ ಹೇಳ್ಬಿಡ್ತಿದ್ವಿ. ಬಟ್ ಅದು ಯಾವಾಗ ಗೊತ್ತಾಗುತ್ತಲ್ವ, ಅಲ್ಲಿಂದ ಲೈಫ್ ಸ್ಟಾರ್ಟ್ ಆಗುತ್ತೆ. ಈ ವಾಕ್ಯದಲ್ಲಿ ಹೇಳ್ತಿರೋದು 2 ವಿಚಾರ. ಒಂದು, ಯಾರನ್ನೂ ಜಡ್ಜ್ಮೆಂಟ್ ಮಾಡೋ ರೈಟ್ಸ್ ಇಲ್ಲ. ಜಡ್ಜ್ಮೆಂಟ್ ಮಾಡೋ ಮುಂಚೆ ನಾವೆಷ್ಟು ಸರಿ ಇದ್ದೀವಿ ಅಂತ ನಾವು ನೋಡ್ಕೋಬೇಕು. ಇಲ್ಲಿ ಜೀಸಸ್ ಹೇಳಿದ ಒಂದೇ ಒಂದು, ನಿಮ್ಮಲ್ಲಿ ಯಾರು ಪಾಪ ಮಾಡದೇ ಇದ್ದರೆ ಅಂಥವ್ರು ಫಸ್ಟು ಕಲ್ಲನ್ನ ಹಾಕಿ ಅಂತ. ಹಾಕ್ಬೋದಿತ್ತಲ್ಲ, ಯಾಕೆಲ್ಲ ವಾಪಸ್ ಹೋದರು? ನೋಡಿ, ಒಬ್ಬರನ್ನ ಜಡ್ಜ್ ಮಾಡೋ ಮುಂಚೆ ನಾವೆಷ್ಟು ನೆಟ್ಟಿಗಿದ್ದೀವಿ ಅಂತ ನೋಡ್ಕೋಬೇಕು. ಆ್ಯಂಡ್ ಇನ್ನೊಂದು, ಕ್ಷಮೆ. ಹೆಂಗಸು ವ್ಯಭಿಚಾರನೇ ಮಾಡ್ತಾ ಇರ್ಬೋದು, ಆದರೆ ಅವಳಿಗೂ ಬದುಕೋ ಹಕ್ಕಿದೆ, ಕ್ಷಮೆ ಅನ್ನೋ ಅರ್ಹತೆ ಇದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಜನರಲಿ ನಮ್ಗಳ ಜೀವನಗಳನ್ನೇ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಕುಡಿತದ ಚಟಕ್ಕೆ ಬಲಿಯಾಗಿರ್ತಾನೆ. ಜೂಜಾಡೋದು, ಇನ್ನೊಂದು ಮತ್ತೊಂದು, ಕುಡಿಯೋಕ್ಕೆ ಕಾಸಿಲ್ದಿರ ಸಾಲ ಮಾಡಿಕೊಂಡು ಮನೇಲಿ ಹೆಂಡತಿ ಮಕ್ಕಳನ್ನ ಹೊಡೆದು, ತಂದೆ ತಾಯಿಗಳನ್ನ ಹೊಡೆದು, ಇನ್ಫ್ಯಾಕ್ಟ್ ಕಾಲಕ್ರಮೇಣ ಅದು ಹೆಣ್ಮಕ್ಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹೆಣ್ಮಕ್ಳು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಬರೋದಲ್ಲ, ತಪ್ಪು ಯಾರು ಮಾಡಿದ್ರು ತಪ್ಪೇ. ಆದರೆ ಅವ್ರಿಗೂ ಒಂದು ಕ್ಷಮೆ ಅನ್ನೋ ಒಂದು ಅರ್ಹತೆ ಇದೆಯಲ್ಲ. ಅವ್ರು ತಪ್ಪೇ ಮಾಡಿರ್ಬೋದು, ಅವ್ರಿಗೂ ಕ್ಷಮೆ ಅಗತ್ಯ ಇದೆ. ನಾವು ಕುಡುಕ ಇನ್ನೊಂದು ಮತ್ತೊಂದು ಜೂಜ್ಕೋರ ಎಕ್ಸೆಟ್ರಾ ಹೇಳಿ ಅವಳಂಗೆ ಮಾಡ್ತಾವಳೆ, ಇವನು ಹೆಂಗೆ ಮಾಡ್ತಾವನೆ, ಅವನದೇ ಇವಳದೇ ಅಂತ ಹೇಳಿ ಕಾರ್ನರ್ ಮಾಡಿ ಒಂದು ಏನಂತಾರೆ, ನಾವೇ ಒಬ್ಬ ಸೈಕೋನ ಹುಟ್ಟಾಕ್ತಾ ಇದ್ದೀವಿ. ಅದೇ ಒಂದು ಸತಿ ಅವ್ರನ್ನ ಕ್ಷಮಿಸಿ ನೋಡಿ. ಅಂಥ ಕಾನೂನೇ ಕೊಲೆ ಮತ್ತು ಇನ್ನೂ ದೊಡ್ಡ ತಪ್ಪು ಮಾಡಿದವನ್ನ ಒಂದಷ್ಟು ದಿನ ಅಂತ ಶಿಕ್ಷೆ ಕೊಟ್ಟು ಆಮೇಲೆ ಮತ್ತೆ ಈ ತಪ್ಪು ಮಾಡಬೇಡಪ್ಪ ಅಂತ ರಿಲೀಸ್ ಮಾಡುತ್ತೆ. ಅದ್ರ ಮುಂದೆ ಈ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಯಾವ ಲೆಕ್ಕ? ಡೋನರ್ಗಳೇ, ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ಳೋದು ಒಂದೇ, ಯಾವತ್ತೂ ಯಾರನ್ನೂ ಜಡ್ಜ್ ಮಾಡಬೇಡಿ. ಅದಕ್ಕೆ ಮುಂಚೆ ನಾವೆಷ್ಟು ಸರಿಯಾಗಿದ್ದೀವಿ ಅಂತ ನೋಡ್ಕೊಳ್ಳೋಣ. ಆ್ಯಂಡ್ ಅಫ್ಕೋರ್ಸ್ ಸ್ವಲ್ಪ ಕರುಣೆ ಇರಲಿ, ಕ್ಷಮೆಯ ಜೀವನ ನಡೆಸೋಣ. ಆದಷ್ಟು ಒಬ್ಬರನ್ನ ಕ್ಷಮಿಸೋಣ. ನಾವು ತಪ್ಪು ಮಾಡಿದರೆ ಕ್ಷಮೆ ಕೇಳೋಣ. ಲೈಫ್ ರೂಯಿನ್ ಆಗಿರ್ಬೋದು, ರೀಸ್ಟೋರು ಆಗ್ಬೋದಲ್ವ? ಅದೇ ಈ ವಾಕ್ಯದಲ್ಲಿ ಹೇಳ್ತಿರೋದು. ಹಾಗಾಗಿ ಕ್ಷಮೆಯ ಜೀವನ ನಡೆಸೋಣ, ಇನ್ನೊಬ್ಬರನ್ನ ಕ್ಷಮಿಸೋಣ. ತಪ್ಪು ಮಾಡಿದರೆ ನಾವು ಕ್ಷಮೆ ಕೇಳೋಣ. ಹೌದು, ಅವರು ಕುಡಿತಾನೆ ಇರ್ಬೋದು, ಜೂಜಾಡ್ಬೋದು, ಸಾಲನೂ ಮಾಡ್ತಾ ಇರ್ಬೋದು, ಆಚೆ ಕಡೆ ಹೋಗಿ ಅದು ಇದು ಗಲಾಟೆಗಳು ಮಾಡ್ಕೊಂಡು ಬರ್ತಾ ಇರ್ಬೋದು. ಹುಟ್ಟಿದಾಗಲೇ ಅವ್ರೇನು ಹಂಗಿರ್ಲಿಲ್ವಲ್ಲ.
ಪರಿಸ್ಥಿತಿಗಳು ಆ ಥರ ಮಾಡಿಸಿರುತ್ತೆ, ಸಹವಾಸಗಳು ಆ ಥರ ಮಾಡಿಸಿರುತ್ತೆ. ಹಂಗಂತ ಅವ್ರನ್ನ ಕ್ಷಮಿಸೋದೇ ಬೇಡವಾ? ನೀವು ನಿಜವಾಗ್ಲೂ ಆ ಜೀಸಸ್ನ ಇಷ್ಟಪಡೋದಾದರೆ, ಅವ್ರನ್ನ ಪ್ರೀತಿಸೋದಾದರೆ, ಅವ್ರನ್ನ ಫಾಲೋ ಮಾಡೋದಾದರೆ ಕ್ಷಮಿಸಿ. ಒಂದು ಸತಿ ಕ್ಷಮಿಸಿ ನೋಡಿ. ಜೀಸಸ್ ಹೇಳಿದ್ದಾರೆ, 7 ಅಲ್ಲ 70 ಸಾರಿ ಕ್ಷಮಿಸು ಅಂತ. ಒಂದು ಸತಿ ಕ್ಷಮಿಸೋದ್ರಿಂದ ಏನೂ ಆಗದೆ ಇರ್ಬೋದು, ಬಟ್ ಕೀಪ್ ಆನ್ ಫರ್ಗಿವ್ ದೆಮ್. ಆವಾಗ ನೋಡಿ ಮ್ಯಾಜಿಕ್ ಹೆಂಗಾಗುತ್ತೆ. ಮತ್ತು ಬರೀ ನಿಮ್ಮ ತಂದೆ ತಾಯಿ ಮಾತ್ರ ನಿಮ್ಮನ್ನ ಕ್ಷಮಿಸೋದಲ್ಲ, ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಕ್ಷಮಿಸೋದಲ್ಲ. ಅವ್ರು ಕ್ಷಮಿಸಿದ್ರೆ ಅವ್ರಿಗೆ ಪುಣ್ಯ ಬರುತ್ತೆ, ಬಟ್ ಅದೆಲ್ಲದಕ್ಕಿಂತ ಜಾಸ್ತಿ ಪುಣ್ಯ ಬರೋದು ಯಾವತ್ತು ನೀವು ಕ್ಷಮೆ ಕೇಳ್ತಿರಲ್ಲ ಆಗ. ಬಿಟ್ಬಿಡಿ ಈಗ ಈ ಇನ್ನೊಂದು ಆ್ಯಟಿಟ್ಯೂಡ್ ಇದೆಲ್ಲ ಬಿಟ್ಬಿಡಿ. ಒಂದೇ ಒಂದು ಸತಿ ನಿಮ್ಮ ತಂದೆ ತಾಯಿನ, ನಿಮ್ಮ ಮಕ್ಕಳನ್ನ, ನಿಮ್ಮ ಹೆಂಡ್ತಿನ ತಪ್ಕೊಂಡು ಹತ್ತುಬಿಡಿ. ತಪ್ಪಾಯಿತು ಅಂತ ಒಂದು ಕಣ್ಣೀರು ಹಾಕ್ಬಿಡಿ. ಯಾಕೆ ಕ್ಷಮಿಸಲ್ಲ? ಅದಕ್ಕಿಂತ ಎಫೆಕ್ಟಿವ್ ಅಂದರೆ ಹೋಗಿ ಚರ್ಚ್ಗೆ ಹೋಗಿ ಪಾಪ ನಿವೇದನೆ ಮಾಡಿ, ಒಂದೇ ಒಂದು ಕನ್ಫೆಷನ್. ಅದಕ್ಕಿಂತ ಎಫೆಕ್ಟಿವ್, ಅದು ಸಂಸ್ಕಾರವಾಗಿ ಅದನ್ನು ಮಾಡುವುದು. ನಿಮ್ಮ ತಂದೆ ತಾಯಿನ, ನಿಮ್ಮ ಹೆಂಡತಿ ಮಕ್ಕಳನ್ನ, ನಿಮ್ಮ ಮಕ್ಕಳನ್ನ ಕ್ಷಮೆ ಕೇಳಿ. ಅವ್ರನ್ನ ಕೇಳಿದ್ರೆ ಅವ್ರನ್ನೇ ಕೇಳ್ದಂಗೆ. ಆವಾಗ ನಿಮ್ಮ ಜೀವನ ಯಾಕೆ ಸರಿ ಹೋಗಲ್ಲ? ಖಂಡಿತ ಸರಿ ಹೋಗುತ್ತೆ. ಆ್ಯಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನ ಸರಿಯಾಗೋಕ್ಕೆ. ವಯಸ್ಸಾದ ನಿಮ್ಮ ತಂದೆ ತಾಯಿಗಳು ಸಾಯೋ ಟೈಮಲ್ಲಿ ನೆಮ್ಮದಿಯಾಗಿ ಸಾಯ್ತಾರೆ. ದ್ವೇಷದಿಂದ, ಈಗೋಯಿಂದ ನಾವೇನು ಸಾಧಿಸೋಕ್ಕಾಗಲ್ಲ ಡೋನರ್ಗಳೇ. ಜೀಸಸ್ ನಮ್ಗೆ ಹೇಳ್ಕೊಟ್ಟಿರೋದು ಇಷ್ಟೇ, ಕ್ಷಮಿಸಿ, ಕ್ಷಮೆ ಯಾಚಿಸಿ, ಇನ್ನೊಬ್ಬರನ್ನ ಕ್ಷಮಿಸಿ ಬಾಳಿರಿ ಅಂತ ಅಷ್ಟೇ. ಇದಿಷ್ಟು ಮಾಡಿ ನಿಮ್ಮ ಜೀವನ ಅದು ಯಾಕೆ ಸರಿ ಹೋಗಲ್ಲ ನಾನು ನೋಡ್ತೀನಿ. ಅವಾಗ ಒಂದಿನ ಈ ಐಡಿ ಜ್ಞಾಪಕ ಇಟ್ಕೊಳ್ಳಿ. ಇನ್ಸ್ಟಾ ಐಡಿ ಪ್ರಶಸ್ ಟೆರಿಟರಿ, ಯೂಟ್ಯೂಬ್ ಹೋಲಿ PVR. ನೀವೇ ಒಂದಿನ ಬಂದು ನನ್ನ DM ಹೇಳ್ತೀರಾ, ಖಂಡಿತ ಹೇಳ್ತೀರಾ. ಆ ಭರವಸೆ ನನಗೂ ಇದೆ. ಸೊ ಡೋನರ್ಗಳೇ, ಇವತ್ತಿನ ಈ ವಾಕ್ಯ ನಿಮ್ಮ ಮನೆ ಹಾಗೂ ಮನ ಮುಟ್ಟಿದೆ ಅಂದ್ಕೊತೀನಿ. ಮತ್ತೆ ಮತ್ತೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ವೀಕೆಂಡ್, ಕೀಪ್ ಸ್ಮೈಲಿಂಗ್. ಸಿಗೋಣ.